ಹಾಯ್ ಹೆಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಾಯ್ಸ್, ಇವತ್ತು ಬೆಳಗ್ಗೆ ಒಂದು 7 o'clock ಹಂಗೆ ಎದ್ಬಿಟ್ಟು ಬೆಳಗ್ಗೆಯಿಂದ ಗಾಡಿ ಮೇಲೇ ಇದ್ದೀನಿ ಗಾಯ್ಸ್. ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೀನಿ. ನಮ್ಮ ಮಾವಾಗೇನೋ ಹುಷಾರಿಲ್ಲ ಅಂತೆ ಗಾಯ್ಸ್, ಅದಕ್ಕೆ ಹೋಗ್ಬಿಟ್ಟು ಎಳ್ನೀರು ತರಕ್ಕೆ ಹೋಗ್ತಾ ಇದ್ದೀನಿ. ನಮ್ಮೂರಲ್ಲಿ ಎಲ್ಲೂ ಸಿಗ್ತಾನೆ ಇಲ್ಲ ಗಾಯ್ಸ್ ಎಳ್ನೀರು. ಅಲ್ಲಿ ಹಿಂದೆಗಡೆ ಒಂದು ಅಂಗಡಿ ಇತ್ತು, ಅಲ್ಲೂ ಅಂಗಡಿ ತೆಗ್ದಿಲ್ಲ. ಇಲ್ಲಿ ಮುಂದೆಗಡೆ ಈ ಅಂಗಡಿ ಇದೆ, ಇಲ್ಲೂ ಅಂಗಡಿ ತೆಗ್ದಿಲ್ಲ. ಈ ಅಂಗಡಿ ಕೂಡ ನೋಡಿ, ಇದೇ ಅಂಗಡಿ ಅದು, ಇದು ತೆಗ್ದಿಲ್ಲ. ಇವಾಗ ಎಲ್ಲೋಗೋದು ನೋಡಬೇಕು. ಓಕೆ ಗಾಯ್ಸ್, ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ನಾನು ಬಂದು ರೋಡ್ ಮೇಲೆ ಗಾಡಿ ಮೇಲೆ. ಅದಕ್ಕೆ ಮತ್ತೆ ಅವಾಗ ಕೆಲಸ ಹತ್ರ ಹೋಗ್ಬೇಕು ಇಲ್ಲ ಗೊತ್ತಿಲ್ಲ. ಲೇಬರ್ ಬರ್ತಾರೋ ಇಲ್ಲ ಅದು ಗೊತ್ತಿಲ್ಲ. ಆಲ್ಮೋಸ್ಟ್ ಬರ್ತಾರೆ. ನಾವು ಅಪ್ಪ ಏನಂತಾರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಗಾಯ್ಸ್. ಅದಕ್ಕೆ ಮನೆಗೆ ಹೋಗಿ ಸಿಗ್ತೀನಿ ಗಾಯ್ಸ್, ಬಾಯ್ ಬಾಯ್. ಇಲ್ಲಾಂದರೆ ಕೆಲಸ ಹತ್ರ ಹೋಗಿ ಸಿಗ್ತೀನಿ, ಬಾಯ್ ಬಾಯ್. ಬಿಲ್ಡಿಂಗ್ ಹತ್ರ ಬಂದೆ, ಜಸ್ಟ್ ಗಾಡಿಲೇ ನಿಲ್ಲಿಸ್ಬಿಟ್ಟೆ. ನೆನೆ ಮಾಡಿದ್ದು ಸಾಹಸಗಳು ಸಾಕು. ಇದರೊಳಗೆ ಹೋಗಿದ್ದೀನಿ ಗೈಸ್ ನೆನೆ ನಾನು. ನೋಡಿ, ಟೈರ್ ಮಾರ್ಕ್ಸ್ ಎಲ್ಲ ನಂದೆ ನೋಡಿ, ಇಲ್ಲಿದೆ ಈ ಟೈರ್ ಮಾರ್ಕ್ಸ್. ಇದರೊಳಗೆ ಬಂದಿದ್ದೀನಿ ಗೈಸ್ ನೋಡಿ, ಹಿಂಗೆಲ್ಲ ಇದರೊಳಗೆ ಎತ್ಕೊಂಡು ಹೋಗಿದ್ದೀನಿ ನೀರೊಳಗೆ ನಾನು. ಆ್ಯಕ್ಚುಲಿ ನಾನು ಇಲ್ಲೇ ಮೇಲೆಯಿಂದ ಇಲ್ಲಿ ಮಾರ್ಕ್ಸ್ ಇದೆಯಲ್ಲ, ಈ ಮಾರ್ಕ್ಸ್ ನಂದಿದ್ದು. ಹಿಂಗಾಸ್ ನಿಂಕ ಬಂದು ಹಿಂಗೆ ಎಕ್ಸೋಣ ಅಂತ ಎಕ್ಸ್ದೆ ಎಕ್ಕಿಲ್ಲ. ಸೊ ಹಂಗಾಸ್ ನಿಂಕ ಹಂಗೆ ಬಂದು ಅದರೊಳಗೆ ಮುಂದಿನ ಟೈರಿಗೆ ಹೋಗೋದೇ ಹಂಗೆ. ಈ ಟೈರ್ ಮಾರ್ಕ್ಸೇ ನಂದು ನೋಡಿ, ಇಲ್ಲೆಲ್ಲ ಸ್ಕಿಡ್ ಆಗಿದೆ ಚೆನ್ನಾಗಿ. ಹಂಗೆ ಆದರೆ ಮುಂದೆನೇ ಹೋಗ್ತೀನಿ, ನೋಡ್ಕೊಂಬನ್ನಿ ಗೈಸ್. ಎಲ್ಲ ಯಾವ್ಯಾವ ಗತಿನಲ್ಲಿ ಹೋಗಿದ್ದೀನಿ ನಿನ್ನೆ ನಾನು ಅಂತ ನೋಡಿ ಗೈಸ್. ಈ ರೇಂಜ್ ಗುಜ್ಲಾಡ್ಕೊಂಡು ಹೋಗಿದ್ದೀನಿ ನಿನ್ನೆ. ಇದೆಲ್ಲ ಸಿಂಪಲ್ ಗೈಸ್. ಇನ್ನೂ ಅಲ್ಲಿ ಬಿಲ್ಡಿಂಗ್ ಹತ್ರ ದೊಡ್ಡದಾಗಿದೆ, ಹಳ್ಳದ ಒಳಗೆ ಕೂತ್ಕೊಂಡ್ಬಿಟ್ಟಿತ್ತು. ಇಲ್ಲೆಲ್ಲ ಸ್ಕಿಡ್ ಆಯ್ತು, ಹೆವಿ ಸ್ಕಿಡ್ ಆಯ್ತು ಗೈಸ್ ನೋಡಿ. ಇಲ್ಲೆಲ್ಲ ಏನಿಲ್ಲ ಗೈಸ್, ಅಲ್ಲೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ರೀ. ಇಲ್ಲೆಲ್ಲ ಕಮ್ಮಿನೇ ಇದಿಷ್ಟು, ಅಲ್ಲೋಗಿ ವಿಡಿಯೋ ಮಾಡ್ತೀನಿ ರೀ ಗೈಸ್. ಇಲ್ಲಿಂದ ಇರೋದು ಮೈನ್ ಪಾಯಿಂಟ್ ಇರೋ ತೋರಿಸ್ತೀನಿ ಎಲ್ಲಿಂದ ಅಂತ. ಇದೆಲ್ಲ ಓಕೆ ಗೈಸ್, ಇದೆಲ್ಲ ಓಕೆ. ಇಲ್ಲಿಂದ ಇದೆ ನೋಡಿ ಗೈಸ್, ಅವ್ರವ್ರ ಪಿಕ್ಚರು. ಇಲ್ಲೆಲ್ಲ ಫುಲ್ ಸ್ಕಿಡ್ ಆಗಿರೋದು ಇದು, ಅದಕ್ಕೆ ಇಲ್ಲಿ ಟೈರ್ ಮಾರ್ಕ್ಸೇ ಇಲ್ಲ. ಇಲ್ಲಾದರೂ ನಾರ್ಮಲ್ ಈ ಥರ ಇದೆ. ಇಲ್ಲೆಲ್ಲ ಬರೀ ಸ್ಪಿನ್ ಆಗಿರೋದೆ ಫುಲ್ ಸ್ಪೀಡಾಗಿ. ಇದಾದರೆ ನೋಡಿ ಸ್ಕಿಡ್ ಸೈಡ್ಗೆ, ಈ ಥರ ಸೈಡ್ಗಳಿರೋದು ಹಿಂದಿನ ಟೈರು. ಇದು ಸ್ಪಿನ್ನು, ಇದು ಮುಂದಿನ ಟೈರ್ ಸ್ಕಿಡ್ಡು, ಇದು ಸ್ಪಿನ್ನು, ಇದು ಮುಂದಿನ ಟೈರು, ಅಲ್ಲಿ ಹಿಂದಿನ ಟೈರ್ ಸ್ಕಿಡ್, ಇದು ಸ್ಪಿನ್ನು, ಇದು ಸ್ಕಿಡ್ಡು. ಇದರೊಳಗೆ ಕೂತ್ಕೊಂಡ್ಬಿಟ್ಟಿತ್ತು ಗೈಸ್ ಟೈರ್ ಹಿಂದಿಂದು. ತಿರುಗಿಸ್ದೆ ರಚ್ಚೆಲ್ಲ ವಾಪಸ್ ಎಗರಿತ್ತು. ಇಲ್ಲಿಂದ ಹಿಂಗೆ ಎಗರಿತ್ತು, ಮತ್ತು ಸೀಟ್ ಮೇಲೆ ಎಗರಿತ್ತು, ಇದ್ರ ಮೇಲಿರೋ ರಚ್ಚು. ಮತ್ತು ಇದು ನೋಡಿ, ಹಿಂದೆ ಎಲ್ಲ ಹೋಗಿ ಏನೇನೋ ಮಾಡಿ ಗಾಡಿಯಲ್ಲಿ ನಿಲ್ಸಿದ್ನಲ್ಲ, ಇಲ್ಲಿಂದ ಹಿಂಗೆ ತೆಗ್ದು ಹಿಂದೆ ಹೋಗಿ ಮತ್ತೆ ಇದರೊಳಗೆ ಹೋಗಿ ಹಿಂಗೆ ಹೊರಟದೆ. ಹಿಂಗಾಗಿದಾಯ್ತು ಗೈಸ್ ನೆನ್ನೆ ಆಫ್ ರೈಡಿಂಗ್ ಮಾಡಿಕೊಂಡು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಮತ್ತೆ ಸಿಗ್ತೀನಿ ಗಾಯ್ಸ್, ಇಟ್ಟಿದ್ದೀನಿ. ಮತ್ತೆ ಇವತ್ತು ಕೆಲಸ ಏನೇನಾಗ್ತಿತ್ತು ನೋಡ್ಬಿಟ್ಟು ಕೆಲಸ ಎಲ್ಲ ಮಾಡಿಸ್ಬಿಟ್ಟು ಮೇಲೆ ಇವತ್ತು ಫುಲ್ ನೀರು ಬಂದ್ಬಿಡುತ್ತೆ ಗೈಸ್. ನೀನೆಲ್ಲ ಕ್ಲೀನ್ ಮಾಡಿದ್ರಿ. ಬನ್ನಿ ಗೈಸ್, ಹೌದು ಮೇಲೆ ಹೋಗಿ ನೋಡ್ಕೊಂಬರೋಣ ಯಾವ ಥರ ಆಗಿದೆ ಅಂತ. ನೋಡಿ ಗೈಸ್, ಮೆಟೀರಿಯಲ್ಲೆಲ್ಲ ಬಿಸಾಕವ್ರೆ. ಅಂದರೆ ಪರವಾಗಿಲ್ಲ, ಕ್ಲೀನಾಗಿ ಇಟ್ಟವ್ರೆ. ನಾನು ಡೋರ್ ಓಪನ್ ಮಾಡ್ತಾ ಇದ್ದೀನಿ. ವಾವ್, ಗಲೀಜು ಒಂದು ಸ್ವಲ್ಪ ಇದೆ ಗೈಸ್. ಅದು ಇದು ನಾರ್ಮಲಾಗಿ ತೊಳೆದ್ರೆ ಹೊರಟೋಗುತ್ತೆ ಗೈಸ್. ಮಿಕ್ಕಿದೆಲ್ಲ ಅದು ಬಿಟ್ಟರೆ ಎಲ್ಲ ಕ್ಲೀನಾಗಿ ಶೈನಿಂಗ್ ಹೊಡಿತಾ ಇದೆ. ಓಕೆ ಗೈಸ್, ಚೆನ್ನಾಗಿದೆ. ಓಕೆ ಗೈಸ್, ಇವತ್ತೇನೇನು ಕೆಲಸ ಮಾಡಿಸ್ಬೇಕು ಅಂತ ನೋಡ್ಬಿಟ್ಟು ಮತ್ತೆ ಸಿಗ್ತೀನಿ, ಬಾಯ್ ಬಾಯ್. ಇದರೊಳಗೆ ನೀರು ಇದೆಯಲ್ಲ ನೋಡ್ಬಿಟ್ಟು ನೀರು ಹಾಕ್ಸ್ಕೊಬೇಕು. ಯಾಕಂದರೆ ಎಣ್ಣೆ ಅವ್ರು ಮತ್ತೆ ಹೋದ್ರೆ ಮತ್ತೆ ಸಿಗಲ್ಲ ಅವರು, ಹೀಗೆ ಅದಕ್ಕೆ. ಓಕೆ ಗೈಸ್, ಮತ್ತೆ ಸಿಗ್ತೀನಿ, ಬಾಯ್ ಬಾಯ್. ಗೈಸ್ ನೋಡಿ ಗೈಸ್, ಈ ಥರ ಮಾಡೋದು. ಎಣ್ಣೆ ಇಟ್ಕೊಂಡಿದ್ದಾರಲ್ಲ, ಅದು ಕೆಳಗಡೆ ಎತ್ತಿರೋದು ಕಾಪರ್ ಪ್ಲೇಟ್ ಗೈಸ್. ಅದಕ್ಕೆ ಬೋಲ್ಟ್ ಹಾಕೇನೋ ಹೋಲ್ ಮಾಡ್ತಾ ಇದ್ದಾರೆ ಎಣ್ಣೆ. ಬನ್ನಿ ಗೈಸ್, ಏನೇನು ಮಾಡ್ತಾರೆ ನೋಡೋಣ. ಹೋಲ್ ಏನೋ ಮಾಡಿದ್ರು, ಬಿಟ್ಟು ಬಿದ್ದೋಯ್ತು ಗೈಸ್. ಬಿಟ್ಟು ಎತ್ತಾಕಂತ ಈ ಕಡೆ ಕೂತಿರೋದು, ಇಲ್ಲಿ ಓನರ್ ಅಣ್ಣ ಕೂತಿದ್ದಾರೆ. ಅದಕ್ಕೆ ಹೋಲ್ ಮಾಡ್ತಾಯಿದ್ದಾರೆ ನೋಡಿ ಗೈಸ್. ಅವ್ರು ಫುಲ್ ಹೋಲ್ ಮಾಡಿಬಿಡ್ಲಿ.
ಹೋಲ್ ಮಾಡಿಬಿಟ್ಟು ಇವಾಗ ಅದು ಬೋಲ್ಟ್ ಹಾಕ್ಬಿಟ್ಟು ನೆಟ್ ಟೈಟ್ ಮಾಡ್ತಾಯಿದ್ದಾರೆ ಗೈಸ್. ಅದಕ್ಕೆ ಕಾಪರ್ ಇದೆಯಲ್ಲ ವೈರು, ಅದನ್ನು ಸುತ್ಕೊತಾ ಇದ್ದಾರೆ ಬೋಲ್ಟ್ಗೆ. ಅದನ್ನು ಸುತ್ಕೊಂಡ್ಬಿಟ್ಟು ಏನು ಮಾಡ್ತಾರೋ ನೋಡೋಣ ಬನ್ನಿ ಗೈಸ್. ವಾಚರ್ ಹಾಕ್ತಾಯಿದ್ದಾರೆ, ಆಮೇಲೆ ಬೋಲ್ಟ್ ಹಾಕ್ತಾಯಿದ್ದಾರೆ. ಫುಲ್ ಟೈಟ್ ಮಾಡಬೇಕು ಅನಿಸುತ್ತೆ ಗೈಸ್ ಬೋಲ್ಟು. ಹೌದು ಗೈಸ್, ಫುಲ್ ಟೈಟ್ ಮಾಡ್ತಾಯಿದ್ದಾರೆ ಬೋಲ್ಟು. ಆಮೇಲೆ ಇನ್ನೂ ಏನೇನು ಮಾಡ್ತಾರೋ ನೋಡೋಣ ಬನ್ನಿ ಗೈಸ್. ಅದಕ್ಕೆ ಆ ಕಡೆಯಿಂದ ಕಾಪರ್ ವೈರ್ ಹಾಕ್ಕೊಂಡಿದ್ದಾರೆ ಗೈಸ್. ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಇನ್ನು ಲೆಫ್ಟ್ ಹ್ಯಾಂಡ್ ಹತ್ರ ಆ ಕಡೆ ರೈಟ್ ಆಗಿದೆಯಲ್ಲ ಅದು ಕಾಪರ್ ವೈರು. ಅದನ್ನೆರಡನ್ನೂ ಈ ಥರ ಹಾಕಿ ಇದು ಮಾಡ್ಕೊತಾ ಇದ್ದಾರೆ. ಆಮೇಲೆ ಏನು ಮಾಡ್ತಾರೋ ನೋಡೋಣ ಬನ್ನಿ ಗಾಯ್ಸ್. ಆ ಕಡೆನೂ ಹೋಲ್ ಮಾಡಿ ಮತ್ತೆ ಎಲ್ಲ ಅದೇ ಥರ ಸೇಮ್ ಮಾಡ್ಬೋದು ಗೈಸ್. ಮತ್ತು ಅದೇ ಥರ ಬೋಲ್ಟ್ ಎಲ್ಲ ಹಾಕಿ ಮತ್ತು ವೈರ್ ಸುತ್ಕೊಂಡು ನೆಟ್ಟೆಲ್ಲ ಹಾಕ್ತಾರೆ ಗೈಸ್. ನೋಡೋಣ ಈಗ ಗೈಸ್ ಏನಾಗುತ್ತೆ ಅಂತ ನೋಡೋಣ. ಹೋಲ್ ಹೊಡಿತಾ ಇದ್ದಾರೆ ನಿಂತ್ಕೊಂಡು. ಕೆಳಗೆ ಇದು ಇಟ್ಕೊಂಡಿದ್ದಾರೆ ಗೈಸ್, ಇದು ಮಣ್ಣೊಳಗೆ ಹೊರಟೋಗುತ್ತೆ ಗೈಸ್. ಗ್ಲಾಸನ್ನು ಎತ್ಕೊಂಬರ್ತಾ ಇದ್ದಾರೆ, ನೋಡ್ಕೊಳ್ಳಿ ಎತ್ಕೊಂಬರ್ತಾರೆ ಇದು ಗೈಸ್. ಇವಾಗ ತಾನೇ ಇಲ್ಲಿ ಬಂದರೆ ಗೈಸ್ ಆಚೆ ಕಡೆ ಇರ್ತಾ ಇದ್ದಾರೆ. ಈ ಕಡೆ ನೋಡಿ, ಇಲ್ಲಿ ಮೆಟೀರಿಯಲ್ ಎಲ್ಲ ಬಂದಿದೆ ಅವ್ರದ್ದು ತಂದಿದ್ದಾರೆ. ಇಲ್ಲೇನೋ ಇಡ್ತಾ ಇದ್ದಾರೆ ಗೈಸ್. ಇನ್ನೂ ಇದಾಗ್ತಾ ಇದ್ದಾರೆ ಗೈಸ್. ಗ್ಲಾಸ್ ಎತ್ಕೊಂಬಂದಿಲ್ಲ, ಗ್ಲಾಸ್ ಈ ಕಡೆ ಇಟ್ಟಿದ್ದಾರೆ. ಮನೆ ತೋರಿಸ್ನಲ್ಲ, ತೋರಿಸ್ತೀನಿ ರೀ. ನೋಡಿ ಅಲ್ಲಿದೆ ಗ್ಲಾಸಸ್. ಅವರೆಲ್ಲರೂ ಕಿತ್ಲಾಡ್ತಾ ಇದ್ದಾರೆ ಹೆಂಗೆ ಎತ್ತೋದು ಅಂತ. ನೋಡಿ ಬರ್ತಾ ಇದ್ದಾರೆ ಒಬ್ಬೊಬ್ಬರೇ. ಅವರೊಂದು 6-7 ಜನ ಬಂದಿದ್ದಾರೆ ಗೈಸ್. ಹೆಂಗೆ ಎತ್ಕೊಂಡು ಹೋಗ್ತಾರೋ ನೋಡೋಣ ಬನ್ನಿ ಗೈಸ್. ಯಾವ ಥರ ತಗೊಂಡು ಹೋಗ್ತಾರೋ ನೋಡೋಣ. ಆ ಗ್ಲಾಸಸ್ ಇಡೋಕ್ಕೆ ಈ ಕಡೆ ಏನೋ ಜಾಗ ಮಾಡ್ಕೊತಾ ಇದ್ದಾರೆ ಅವರು. ಅದ್ರ ಮೇಲೆ ತಂದು ಗ್ಲಾಸ್ ಈ ಥರ ಇಡೋಕ್ಕೆ ಲೆವೆಲಾಗಿ ಹೊಡೆದೋಗ್ಬಾರ್ದು ಅಂತ ಏನೇನೋ ಮಾಡ್ತಾಯಿದ್ದಾರೆ. ಇವರೆಲ್ಲ ಎತ್ತೋಷ್ಟೊತ್ತಿಗೆ ಇನ್ನೊಂದು 5-10 ನಿಮಿಷ ಎಲ್ಲ ಎತ್ತುತ್ತಾ ಇದ್ದಾರೆ ಗೈಸ್. ಬನ್ನಿ ನೋಡೋಣ ಯಾವ ಥರ ಎತ್ತುತ್ತಾರೆ. ತೂಕ ಇದೆ ಗೈಸ್, ಒಂದೊಂದು 80-50 ಮೇಲೆ ಇದೆ, ಪಕ್ಕ ಇದೆ. ಹೆಂಗೆ ಎತ್ತಾರೋ ನೋಡಬೇಕು ಗೈಸ್. ನೋಡ್ತಾ ಇದ್ದಾನೆ ಅವನು ಏನು ಮಾಡ್ತಾವನೆ ಇವನು ಅಂತ ಗೈಸ್. ಎತ್ತಕ್ಕಾಗುತ್ತೆ ಗೈಸ್ ಇದು. ಬನ್ನಿ ಗೈಸ್ ನೋಡೋಣ, ಕುತೂಹಲ ಎಲ್ಲರಿಗೂ. ಎತ್ಬಿಟ್ಟ ಗೈಸ್, ಹೋಗ್ತಾ ಇರ್ತಾರೆ. ಕೊಚ್ಚ ಇದೆ ಗಾಯ್ಸ್, ಫುಲ್ಲು ರಚ್ಚು ಬರ್ತಾ ಇದ್ದಾರೆ. ಯಪ್ಪ ಕ್ರೇಜಿ. ಇನ್ನಿಬ್ಬರು ಬಂದು ಇನ್ನಿಬ್ಬರು ಎತ್ಕೊಂಬರ್ಬೇಕು, ಇನ್ನೂ ಒಂದೊಂದು ಎತ್ಬೋದು ಗಾಯ್ಸ್ ಆರಾಮಾಗಿ. ಅವ್ರು ಎತ್ತಿದಾದ್ಮೇಲೆ ಗೊತ್ತಾಗಿದ್ದು. ವೆದರ್ ಮತ್ತೆ ರೈನಿ ವೆದರ್ ಸ್ಟಾರ್ಟ್ ಆಗ್ತಾಯಿದೆ. ಟೈಮ್ ಇನ್ನೂ 11 ಗಂಟೆ 12 ಗಂಟೆ ಏನೋ ಗೈಸ್. ಅವ್ರು ಎತ್ಕೊಂಬರ್ತಾಯಿದ್ದಾರೆ, ಎತ್ಕೊಂಬಂದು ಇಲ್ಲಿ ಇಡ್ತಾರೆ ಅವರು. ಎಲ್ಲಿ ಅಂದರೆ ಇಲ್ಲಿ ನೋಡಿ. ಗೈಸ್ ಟಂಪೋಗೆ ಏರಿಸ್ತಾ ಇದ್ದಾರೆ ಗೈಸ್ ಅವರು. ನಾನು ಟಂಪೋನೇ ನೋಡಿಲ್ಲ. ಶರ್ಟ್ ಇಲ್ಲಿ ನನಗೆ ಕಾಣಿಸಲ್ಲ, ನೀವು ನೋಡ್ಬೋದು ನೋಡಿ. ಟಂಪೋಗೆ ಏರಿಸ್ತಾ ಇದ್ದಾರೆ ಗೈಸ್ ಎಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾರೋ ನಿಂತಿದ್ದಾನೆ ಇಬ್ಬರು. ಅಲ್ಲಿಂದ ಹಿಂಗೆ ಎತ್ಕೊಳ್ಬೋದು ಗೈಸ್. ನೋಡೋಣ ಬನ್ನಿ ಗೈಸ್ ಯಾವ ಥರ ಎತ್ಕೊತಾರೋ. ಬಾಹುಬಲಿ ಥರ ಎತ್ತುತ್ತವ್ರೆ. ಕ್ಯಾಮ್ರಾನಲ್ಲ, ಇಲ್ಲಿಬ್ಬರು ನಿಂತಿದ್ದಾರೆ, ಅವ್ರನ್ನ ನೋಡ್ತಾ ಇದ್ದಾರೆ. ಒಂದು ಸೆಕೆಂಡಿಗೆ ಶಾಕ್ ಆಗುತ್ತೆ ಗೈಸ್ ಅವರೆಲ್ಲ ಕ್ಯಾಮ್ರಾನ ನೋಡಿದ್ರೆ. ಗೈಸ್ ಇವ್ರ ಹೌದು ಇವ್ರು ಎಲ್ಲರ ಹತ್ರನೂ ಫೋನ್ ಇಸ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ಗೈಸ್. ನಾನೇ 5 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಗೈಸ್. ಆದರೆ ಕೊಡಲ್ಲ ಗೈಸ್. ಅವ್ರು ಕೊಡಲ್ಲ ಅಂದ್ಬಿಟ್ರೆ ಇನ್ನೂ ಒಂದು ಬೇಜಾರಾಗೋಗುತ್ತೆ ಗೈಸ್ ನನಗೆ. ಹೌದು ಗೈಸ್, ಎತ್ಬಿಟ್ಟು ಕೊಡ್ತಾರೆ ಇವ್ರ ಕೈಗೆ. ಇವ್ರು ಎತ್ತಲ್ಲಿ ಜೋಡಿಸ್ತಾರೆ ಅಷ್ಟೆ. ಯಪ್ಪ ಬಿದ್ದೈತೆ ಅಂದರೆ ಡಮಾರ್. ಅವರಿಬ್ಬರೇ ಹೆಂಗೆ ಹೇಳಿತಾರೆ ಗೈಸ್ ಮೇಲೆ. ನೋಡೋಣ ಗೈಸ್. ನನ್ನ ಕೈಯಲ್ಲಿ ಇಲ್ಲಿ ನಿಂತ್ಕೊಳಕ್ಕಾಗ್ತಾಯಿಲ್ಲ. ಆ ಕಡೆಯಿಂದನೂ ಎಲ್ಲರೂ ನೋಡ್ತಾ ಇದ್ದಾರೆ. ಅಲ್ಲಿ ಕಾಣಿಸ್ತಾ ಇದೆ ಅಲ್ಲೊಂದು ಇಬ್ಬರು ನಿಂತಿದ್ದಾರೆ. ಅವ್ರು ಯಾರೋ ಗೊತ್ತಿಲ್ಲ, ಅವ್ರು ನೋಡ್ತಾ ಇದ್ದಾರೆ. ಇವರೇನೇನೋ ವಾಟ ಅಂತಿದ್ದಾರೆ ಅವ್ರ ಭಾಷೆನಲ್ಲಿ.
ನನಗೆ ಅರ್ಥ ಆಗ್ತಾಯಿಲ್ಲ ಗೈಸ್ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ. ಗೈಸ್ ಅವ್ರು ಆಚೆ ಬಂದು ನಿಂತಿದ್ದಾರೆ, ಗ್ರಿಲ್ ಆಚೆ ನೋಡಿ, ಇಲ್ಲ ಒಳಗೆ ನಿಂತಿದ್ದಾನೆ. ಗೈಸ್ ನನ್ನ ಕೈಯಲ್ಲಿ ನಿಂತ್ಕೊಳಕ್ಕಾಗ್ತಾಯಿಲ್ಲ. ನಾರ್ಮಲ್ ಕಾಂಪೌಂಡ್ ಎಲ್ಲ ಇಷ್ಟೇ ಇರೋದು, ಇದಾದ್ರ ಮುಂದೆ ಇಷ್ಟಾಗ್ಲು ಹಾಕಿದ್ದಾರೆ ನೋಡಿ. ಇದು ನನ್ನ ಕೈಯಲ್ಲಿ ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ ಗೈಸ್. ಅದಕ್ಕೆ ಅವ್ರು ಎತ್ತ ಹೋಗಿ ನೋಡೋಣ ಅಂತ. ಇಲ್ಲೂ ಏನೇನೋ ತಂದಿಟ್ಟಿದ್ದಾರೆ ಅವ್ರ ಮೆಟೀರಿಯಲ್ಸು. ನಾನು ಪಾಡಕ್ಕೆ ನಾನು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಹೇಳ್ಕೊಂಡೆ ಅವರೇ ಗೈಸ್, ಎತ್ತಾನೆ ಇಲ್ಲ ನೋಡಿ ಗೈಸ್. ಆಲ್ರೆಡಿ ಪಕ್ಷಿಗಳು ನೋಡಿ ಗೈಸ್, ಇಲ್ಲಿ ಎಷ್ಟು ಗಲೀಜು ಮಾಡಿಬಿಟ್ಟಿದೆ. ಎತ್ತಿದ್ರು ಅಯ್ಯೋಯ್ ಹಾಂ ಅದೇ ಬಂದ್ಬಿಡ್ತು, ಬಂತು ಅಯ್ಯೋಯ್. ಇನ್ನೊಂದು ಸ್ವಲ್ಪ ಚಡ್ದ ಅದೇನೋ ಎಕ್ಕು ಅಂತ ಅವನು ಇಕ್ಬಿಟ್ಟ ಗೊತ್ತಿತ್ತಲ್ಲ. ಅಯ್ಯೋಯ್ ಗೈಸ್, ಒಂದು ಗ್ಲಾಸ್ ಎತ್ತಕ್ಕೆ ಎಷ್ಟು ಹೊತ್ತು ಮಾಡ್ತಾರೆ ಗಾಯ್. ಇನ್ನು ಒಂದೊಂದೇ ಎತ್ತಿಕ್ಕಿದ್ರು 10 ಎತ್ತಿಕ್ಬೇಕಂದ್ರೆ 5 ನಿಮಿಷ ಒಂದಕ್ಕಂದರೆ ಎಷ್ಟೊತ್ತಾಗುತ್ತೆ ನೀವೇ ಕಮೆಂಟ್ ಹಾಕಿ ಗೈಸ್. ಎಲ್ಲಾದರೂ ಒಂದು 50 ನಿಮಿಷ ಆಗೋಗುತ್ತೆ, ಇಲ್ಲೇ 1 ಅವರ್ ಆಗೋಗುತ್ತೆ ಗೈಸ್ ಇದನ್ನ ಎತ್ತಕ್ಕೆ. ಯೂಯ್ ಇಲ್ಲಿ ಒಳಗಡೆ ಇನ್ನೂ ಯಾರ್ಯಾರು ಇದ್ದಾರೆ ಗೈಸ್, ನನಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಅಯ್ಯ ಏನು ಬಳ್ತಾವ್ರು ನೋಡಿ ಗೈಸ್. ಇವತ್ತಿನ ಬ್ಲಾಗು ಒಂದು ಸ್ವಲ್ಪ ದೊಡ್ಡದಾಗಿರ್ಬೋದು ಇವತ್ತಿನ ಬ್ಲಾಗ್, ನನಗೆ ಗೊತ್ತಿರೋ ಮಾತ್ರ. ಯಾಕಂದರೆ ಇವರೇ ಇಲ್ಲಿ ಇಷ್ಟು ಲೇಟ್ ಮಾಡ್ತಾರೆ. ಬಂದ್ಬಿಡ್ತು, ಬಂತು ಒಳಗಡೆ ಎಷ್ಟು ಜನ ಇದ್ದಾರೆ. ಶಟ್ ನೋಡಿ ಗೈಸ್, ಇಲ್ಲಿ ಇರೋದಿಬ್ಬರೇ ನೋಡಿ, ಇಲ್ಲಿರೋದಿಬ್ಬರೇ. ಯಪ್ಪ ಕ್ರೇಜಿ. ಅದ್ರ ಮೇಲೆ ಬಟ್ಟೆ ಹಾಕ್ಕೊಂಡಿದ್ದಾರೆ ಗೈಸ್. ಇವ್ರಿಗೇನು ಹೇಳ್ಬೇಕು ಹೇಳಿ, ನಮ್ಮ ಬಟ್ಟೆನೇ ಹಾಕ್ಕೊಂಡಿದ್ದಾರೆ. ಒಬ್ಬ ನನ್ನ ಮಕ್ಕಳು ಬಂದ್ಬಿಟ್ಟ, ಇನ್ನೊಬ್ಬನು ಬಂದಿದ್ದಾನೆ, ಒಂದು ಇಲ್ಲೆಲ್ಲೋ ಸಾಯ್ತಾ ಇದ್ದಾನೆ. ಹೋಯ್ತು ಬಟ್ಟೆ ಹೋಯ್ತು. ಲಾಟ್ರಿ ಬಟ್ಟೆ ಹೊರಟೋಯ್ತು ಗೈಸ್. ಹೋಗಿ ಬೈದು ಬಿಡ್ತೀನಿ, ಎತ್ತಾಕೊಂಡು ಹೊರಟೋದ್ರೆ ಅವ್ರ ಬಟ್ಟೆ ಕೆಳಗೆ ಬಿದ್ದಿದೆ ನೋಡಿ ಅಲ್ಲಿ. ಓಕೆ ಗೈಸ್, ಇವರೆಲ್ಲ ಇದೇ ಥರ ಶಿಫ್ಟಿಂಗ್ ಮಾಡಲಿ. ಆಮೇಲೆ ಯಾವುದೋ ಟೆಂಪೋ ಸ್ಟಾರ್ಟ್ ಆಗಿದೆ, ಎಲ್ಲಿಗೆ ಹೋಗ್ತಿದ್ದೋ ಗೊತ್ತಿಲ್ಲ. ಹ್ಯಾಂಡ್ ಬ್ರೇಕ್ ಇಳಿಸಿಲ್ಲ ಅವನು. ಗೈಸ್ ರಿವರ್ಸ್ ಹೋಗ್ತಾ ಇದೆ, ಎಲ್ಲಿಗೆ ಯಾಕೆ ಅಂತ ಗೊತ್ತಿಲ್ಲ. ಅಲ್ಲೋಗಿ ರಚಲ್ಲಿ ಕುತ್ಕೊಂಡ್ಬಿಡ್ಬೇಕು ನೋಡಿ ಗೈಸ್, ಖುಷಿ. ಲೋಪ ನನ್ನ ಮಕ್ಕಳು ಗೈಸ್, ಅದ್ರ ಮೇಲೆ ಎಕ್ಸೋರು ಅಂದರೆ ಬಟ್ಟೆ ಮೇಲೆ ನಿಲ್ಲಿಸ್ಬಿಟ್ರೆ ಸಾಕಲ್ಲೇ, ಇಲ್ಲ ಬೈದಾಕ್ತೀನಿ ನಾನು ಗೈಸ್. ಬಟ್ಟೆ ಇದೆ. ಇವ್ರು ಹೊಟ್ಟೆಗೆ ಹತ್ತಿನ ಗೈಸ್, ಬಟ್ಟೆ ಮೇಲೆ ನಿಲ್ಲಿಸ್ಬಿಟ್ಟವ್ರೆ. ಇಲ್ಲ ಹೋಗ್ತಾವನು ಮುಂದೆ, ತಿರ್ಗ ಹಿಂದಿಂದ ಎಕ್ಸ್ತಾವಂತೂ ಹೊಟ್ಟೆಗೆ ನಾಯಿ ತಿನ್ನ. ಆ ಬಟ್ಟೆನ ಎತ್ಕೊಂಬರೋಕ್ಕೆ ಎಷ್ಟು ಕಷ್ಟ ಬಿದ್ದೀನಿ ಅಂತ ನನಗೆ ಗೊತ್ತು ಗೈಸ್. ಇಲ್ಲೊಂದು 3 ಜನ ಅವರೇ, ಕೆಳಗೆ ಒಂದಿಬ್ಬರು ಅವರೇ, ಅಲ್ಲೊಂದಿಬ್ಬರು ಆಯ್ಕೊಂಡು ತಿನ್ನಕ್ಕೆ ಹೋಗೋರೆ. ಆ ಮುದುಕ್ ಮುಂಡೆ ಗೈಸ್ ಓಡಿಸ್ತಾ ಇರೋದು ಗಾಡಿನ. ಕಣ್ಣಿಗೇನು ಹೇಳ್ತೀನಿ ಇನ್ನು ಗೈಸ್, ಬೇಡ ಬಿಡಿ. ಪಾಪ ನಾಯಿ ಒಂದು ಬೈತಾ ಇದೆ ಒಬ್ಬರು ನನ್ನ ಮಕ್ಕಳನ್ನ. ಓಕೆ ಗೈಸ್, ಎಲ್ಲ ಶಿಫ್ಟಿಂಗ್ ಮಾಡಲಿ. ಮತ್ತು ಆಮೇಲೆ ಇದ್ರ ಮೇಲೆ ಗ್ಲಾಸ್ ಹಾಕೋಕ್ಕೆ ಎತ್ಕೊಂಬರ್ತಾ ಇದ್ದಾರೆ. ಗ್ಲಾಸ್ ಹಾಕಲಿ, ಆಮೇಲೆ ಸಿಗ್ತೀನಿ. ಬಾಯ್. ಎಲ್ಲ ಮುಗ್ದೇ ಹೋಯ್ತು ಗಾಯ್ಸ್. ಏನೇನು ಮಾಡೋದು ಅಂದರೆ ಅದು ಕಾಪರ್ ಪ್ಲೇಟ್ ಒಂದು ವಿಡಿಯೋ ಮಾಡಿದ್ನಲ್ಲ, ಅದು ಫಸ್ಟ್ ಹಾಕಿದ್ರು. ಅದ್ರ ಮೇಲೆ ಚಾರ್ಕೋಲ್ ಹಾಕಿದ್ರು, ಅದ್ರ ಮೇಲೆ ಸಾಲ್ಟ್ ಹಾಕಿದ್ರು. ಮತ್ತು ಈ ಪೈಪ್ ಏನಿದೆಯಲ್ಲ, ಈ ಪೈಪ್ ಒಳಗೆ ಅದು ಕಾಪರ್ದೊಂಥರ ಕೇಬಲ್ ಇತ್ತಲ್ಲ, ಎಲ್ಲಾದರೂ ಇದ್ರೆ ತೋರಿಸ್ತೀನಿ ಆಮೇಲೆ. ಇಲ್ಲೇ ಬಿಟ್ಟಿದ್ದಾರೆ ನೋಡಿ ಗೈಸ್. ನೋಡಿ ಈ ಥರ ಜಾಯಿಂಟ್ ಮಾಡಿಬಿಟ್ಟು ಇದ್ರೊಳಗೆ ಎಕ್ಸಿ ನೋಡಿ ಇಲ್ಲಿ ಬಿಟ್ಟಿದ್ದಾರೆ, ಕಾಣಿಸ್ತಾ ಇದೆಯಾ? ಈ ಥರ ಎಲ್ಲ ಮಾಡಿದ್ರು. ಅದ್ರ ಮೇಲೆ ನೀರು ಹಾಕಿದ್ರು. ಒಂದು 10-20 ಬಕೆಟ್ ನಾನೇ ಎತ್ಕೊಂಬಂದು ಹಾಕಿದೆ ನೀರು. ಇಲ್ಲೇ ಇದೆ ಡ್ರಮ್ಮಿಂದ ಇಲ್ಲಿಗೆ ನೀರು ಎತ್ಕೊಂಬಂದು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಮುಚ್ಚಿದ್ರು ಓನರ್ ಇಲ್ಲಿರೋದೆ ಅಷ್ಟೇ ಗೈಸ್. ಅರ್ಥಿಂಗ್ ಅಂದರೆ ನಾನು ಏನೇನೋ ಮಾಡ್ತಾರೆ ಅಂದ್ಕೊಂಬಿಟ್ಟಿದ್ದೆ, ನೋಡಿದ್ರೆ ಇಷ್ಟೇ ಗೈಸ್ ಮಾಡಿದ್ದು. ಏನಾಯ್ತು ಅಂದರೆ ಆ್ಯಕ್ಚುಲಿ ನಮ್ಮ ಡ್ಯಾಡಿ ಬಂದುಬಿಟ್ಟಿದ್ರು ಅದೇ ಟೈಮ್ಗೆ. ಇವಾಗ ತಾನೇ ಜಸ್ಟ್ ಇಲ್ಲೇ ಇತ್ತು ಗಾಡಿ, ಇವಾಗ ತಾನೇ ಪಾಸ್ ಆದರು. ನಾನು ಆಮೇಲೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅರ್ಥಿಂಗ್ ಮಾಡೋ ಟೈಮ್ಗೆ ಬಂದುಬಿಟ್ರು, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಅಷ್ಟೇ ಗೈಸ್ ಮಾಡಿದ ಅರ್ಥಿಂಗ್, ಇನ್ನೇನಿಲ್ಲ.
ಗೈಸ್ ನಮ್ಮ ಡ್ಯಾಡಿ ಸ್ಪ್ಲೆಂಡರು, ಇದಕ್ಕಿಂತ ಹಳೆ ಮಾಡಲೆ ಅಂದ್ಕೊಳ್ಳಿ, ಸ್ಪ್ಲೆಂಡರ್ ಅದು. ಆ ಗಾಡಿ ಹತ್ಕೊಂಬಂದು ಎಲ್ಲರಿಗೂ ಬಂದು ವಾಪಸ್ ಹೋಯ್ತು. ಅದ್ಯಾವುದೋ ಸ್ಕೂಟಿ ಆ್ಯಕ್ಸಿಸ್ಸು, ಅಲ್ಲಿಂದ ಇಲ್ಲವರೆಗೂ ಬಂದು ಮತ್ತೆ ಅದು ವಾಪಸ್ ಹೋಯ್ತು. ನಾನು ಗಾಡಿ ಬರೋಕ್ಕಾಗ್ತಿಲ್ಲ ಗಾಯ್ಸ್, ಬೇಜಾರಾಗ್ತಿದೆ ಗಾಯ್ಸ್. ಗಾಡಿ ಅಷ್ಟು ದೂರ ನಿಲ್ಸ್ಬಿಟ್ಟು ಬಂದಿರೋದಕ್ಕೆ. ಹಿಂಗೆ ಓಕೆ ಗೈಸ್, ಮತ್ತೆ ಮೇಲೆ ಸಿಗ್ತೀನಿ. ಒಂದು ಸ್ವಲ್ಪ ನೀರು ಕುಡಿದ್ಬಿಟ್ಟು ಬಾಯ್ ಬಾಯ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಗೈಸ್ ನೋಡಿ ಗೈಸ್, ಮತ್ತೆ ಮಳೆ ಬೀಳ್ತಾ ಇದೆ ಇಲ್ಲಿ. ಹೆಂಗೋ ಇಲ್ಲಿ ಮಳೆ ಬರ್ತಾಯಿಲ್ಲ ಗೈಸ್ ಇಲ್ಲಿ, ಯಾಕಂದರೆ ಇಲ್ಲಿ ಗ್ಲಾಸ್ ಹಾಕಿದಾರಲ್ಲ ಅದಕ್ಕೆ. ನೋಡಿ ಇಲ್ಲೆಲ್ಲೋ ಒಂದು ಹತ್ರ ನೀರು ಸುರಿತಾ ಇದೆ ಅಷ್ಟೇ, ಅದು ಬಿಟ್ಟರೆ ಅಷ್ಟೊಂದು ಮಳೆ ಹೊಡಿತಾ ಇಲ್ಲ ಗೈಸ್ ಇಲ್ಲಿ. ಅಂದರೆ ಮಳೆ ಜೋರಾಗಿ ಬರ್ತಾಯಿದೆ, ಇಲ್ಲಿ ಬರ್ತಾಯಿಲ್ಲ ಗಾಜು ಹಾಕಿರೋದಕ್ಕೆ. ಓಕೆ ಗೈಸ್, ಮತ್ತೆ ಸಿಗ್ತೀನಿ, ಬಾಯ್ ಬಾಯ್ ಗೈಸ್. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ನೋಡಿದ್ರಲ್ಲ ಏನೇನಾಯಿತು ಅಂತ. ಗಾಡಿ ಎಲ್ಲಿ ಸಿಗಾಕೊಂತು, ಆಮೇಲೆ ಹೆಂಗೆ ಹೇಳ್ತು, ಆಮೇಲೆ ಮಳೆ ಯಾವ ಥರ ಬಂತು, ಗಾಜು ಹಾಕಿದ್ರು, ಏನೇನಾಯಿತು ಅಂತೆಲ್ಲ ನೋಡಿದ್ದೀರಾ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಹಾಕಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಇವತ್ತಿನ ಬ್ಲಾಗ್ ಇಷ್ಟ, ಇಲ್ಲಿಗೆ ಲಾಸ್ಟ್, ಬಾಯ್ ಬಾಯ್ ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.